ಆಕೆ ಘಟಾನುಘಟಿ ನಾಯಕರ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟಿದ್ಲು. ಯುವ ಕಾಂಗ್ರೆಸ್ ಘಟಕದ ನಾಯಕಿ ಅಂತ ಬಿಲ್ಡಪ್ ಕೊಡ್ತಿದ್ಲು. ಅದೇ ಲೇಡಿ ವಿರುದ್ಧ ಈಗ ಲಕ್ಷ ವಂಚನೆ ಆರೋಪ ಕೇಳಿ ಬಂದಿದೆ. ಮತ್ತೊಂದೆಡೆ ಬುಡುಬುಡುಕೆ ವೇಷಧಾರಿಯ ಮಾತು ನಂಬಿದ ಮಹಿಳೆ ಚಿನ್ನ ಕಳ್ಕೊಂಡಿದ್ದಾಳೆ. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷ ಸುಲಿಗೆ. ಕೈ ನಾಯಕರ ಜೊತೆಗಿನ ಫೋಟೋ ತೋರಿಸಿ ಟೋಪಿ. ಸಿಎಂ ಜೊತೆ ಪೋಸ್, ಡಿಸಿಎಂ ಜೊತೆಗೂ ಫೋಟೋ, ದೊಡ್ಡ ಲೀಡರ್ಸ್ ಜೊತೆ ಪೋಸ್ ಕೊಡ್ತಿರೋ ಈಕೆ ಸಂಧ್ಯಾ ಪವಿತ್ರ ನಾಗರಾಜ್. ಕೆಲ ವರ್ಷಗಳಿಂದ ಯೂತ್ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿದ್ದ ಈಕೆ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿಬರ್ತಾ ಇದೆ. ಯಾರು ಏನು ಮಾಡ್ತಾ ಇಲ್ಲ, ಕ್ಯಾಬಿನೆಟ್ ಮಾಡ್ತಾ ಇರೋದ್ರಿಂದ ನಿಮ್ ದುಡ್ಡು ಎಲ್ಲೂ ಹೋಗಲ್ಲ, ನಿಮ್ಗೆ ಯಾರು ಮೋಸ ಮಾಡಕ್ಕೂ ಸಾಧ್ಯ ಇಲ್ಲ. ಆದ್ರೆ ಎಲ್ಲೆಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿದೀರಾ, ಎಲ್ಲೆಲ್ಲಿ ಯಾರ್ಯಾರಿಗೆ ಹೇಳಿದೀರಾ, ಇದನ್ನೆಲ್ಲ ನನಗೆ ತಂದು ಕೊಟ್ಟಿದ್ದಾರೆ. ನಿಮ್ದು ಏನಿದೆಯೋ ಅದು ನನ್ನ ಆಫೀಸ್ ಮುಖಾಂತರ ಕ್ಲಿಯರ್ ಮಾಡಿಸ್ತೀನಿ. ಯೂತ್ ಕಾಂಗ್ರೆಸ್ ಲೀಡರ್ ಅಂತ ಬಿಲ್ಡಪ್ ಕೊಡ್ತಾ ಇದ್ದ ಸಂಧ್ಯಾ ಈಗ ಕೈ ಪಕ್ಷದಲ್ಲಿಲ್ಲ. ಆದ್ರೆ ಪಕ್ಷದಲ್ಲಿದ್ದಾಗ ಹಲವರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾಳೆ. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷ ಹಣ ಪೀಕಿದ್ದಾಳೆ. ರೂಪಾ ಅನ್ನೋರಿಂದ 11,70,000 ಹಣ ಪಡೆದು ವಂಚಿಸಿದ್ದಾಳೆ. ಈ ಸಂಬಂಧ ಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೆಲಸ ಕೊಡಿಸ್ತೀನಿ, ಸರ್ಕಾರದ ಕೆಲಸ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು 3 ಜನ ಆರೋಪಿಗಳು ಮೋಸ ಮಾಡಿದ್ದಾರೆ. ಯಾವುದೇ ಥರದ ಕೆಲಸ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ 3 ಜನ ಆರೋಪಿಗಳ ಮೇಲೆ ಎಫ್ಐಆರ್ನ ರಿಜಿಸ್ಟರ್ ಮಾಡಿ ಈ ಕೇಸ್ ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸಂಧ್ಯಾ ವಿರುದ್ಧ ವೀಣಾ ಅನ್ನೋರು ಜ್ಞಾನ ಭಾರತಿ ಠಾಣೆ ಕದ ತಟ್ಟಿದ್ದಾರೆ. 20 ಲಕ್ಷ ವಂಚನೆ ಆರೋಪ ಮಾಡಿದ್ದಾರೆ. ಯಾದಗಿರಿಯ ಚಂದು ಎಂಬಾತನು ಸಂಧ್ಯಾ ವಿರುದ್ಧ ವಂಚನೆಯ ಆರೋಪ ಮಾಡಿದ್ದಾನೆ. ಆದ್ರೆ ಸಂಧ್ಯಾ ತನ್ನ ಪ್ರಭಾವ ಬಳಸಿ ಕಾನೂನು ಕ್ರಮ ಆಗದಂತೆ ನೋಡ್ಕೊಂಡಿದ್ದಾರೆ ಅನ್ನೋ ಆರೋಪವೂ ಇದೆ. ಅಮೌಂಟನ್ನ ನಾವು ಕೊಟ್ಟಿದ್ದೀವಿ. ಆ ಕೊಟ್ಟಿರೋದು ಸಹ ಈ ಫೈಲಲ್ಲಿ ಮೆನ್ಷನ್ ಮಾಡಿದ್ದಾರೆ, ತಗೊಂಡಿರೋದಕ್ಕೆ ಅಮೌಂಟನ್ನ. ಏನು ವಾಟ್ಸಪ್ ಚಾಟ್ ಮಾಡಿದ್ವಿ ನಾವು, ಆ ಚಾಟಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಸರ್ ಇಷ್ಟು ದುಡ್ಡು ನಿಮಗೆ ತಲುಪಿದೆ ಅಂದಿದ್ದಕ್ಕೆ ಹೌದು ತಲುಪಿದೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. 20 ಲಕ್ಷದ ಹತ್ರ ಬರಬೇಕು ಸರ್. ಇದು ಕೈ ಯೂತ್ ಲೀಡರ್ ಅಂತ ಬಿಲ್ಡಪ್ ಕೊಡ್ತಾ ಇದ್ದವಳ ಕಥೆಯಾದ್ರೆ, ಅತ್ತ ಬುಡುಬುಡುಕೆ ವೇಷಧಾರಿಯ ಮಾತು ನಂಬಿ ಮಹಿಳೆ ಚಿನ್ನ ಕಳೆದುಕೊಂಡಿದ್ದಾರೆ. ಗಂಡ ಸಾಯ್ತಾನೆ ಅಂತ ಭವಿಷ್ಯ, ಚಿನ್ನಕ್ಕೆ ಕನ್ನ. ಕೊತ್ತನೂರು ಠಾಣಾ ವ್ಯಾಪ್ತಿಯಲ್ಲಿ ಬುಡುಬುಡುಕೆ ಹೇಳೋ ನೆಪದಲ್ಲಿ ವಂಚಕ ಚಿನ್ನ ದೋಚಿದ್ದಾನೆ. ಬೆಳಗ್ಗೆ ಮನೆ ಬಳಿ ಬುಡುಬುಡುಕೆದಾರಿಯ ವೇಷದಲ್ಲಿ ಬಂದ ಐನಾತಿ, ನಿನ್ ಗಂಡ 9 ದಿನದಲ್ಲಿ ಸಾಯ್ತಾನೆ, ಪೂಜೆ ಮಾಡಿಸು ಸರಿ ಹೋಗುತ್ತೆ ಅಂದಿದ್ದಾನೆ. ಅದನ್ನೇ ನಂಬಿದ ಶಕುಂತಳ ಯಾಮಾರಿದಾಳೆ. ಐನಾತಿ ಸಣ್ಣ ಮಡಿಕೆಯಲ್ಲಿ ಮಹಿಳೆಯ ಕಿವಿಯೋಲೆಯನ್ನ ಹಾಕ್ಸಿದಾನೆ. ಬಳಿಕ ಕೆಂಪು ಬಟ್ಟೆ ಕಟ್ಟಿ ನಿನ್ನ ಗಂಡ ಬಂದ್ಮೇಲೆ ಪೂಜೆ ಮಾಡು ಅಂತ ಹೇಳಿ ಎಸ್ಕೇಪ್ ಆಗಿದ್ದಾನೆ. ಸಂಜೆ ಪತಿ ಮನೆಗೆ ಬಂದ್ಮೇಲೆ ಮಡಿಕೆ ಓಪನ್ ಮಾಡಿದಾಗ ಮೋಸ ಹೋಗಿರೋದು ಗೊತ್ತಾಗಿದೆ. ಗಂಡಾಗ ಪ್ರಾಬ್ಲಮ್ ಇದ್ದೆ, ಇನ್ನು 9 ದಿವಸ ಒಳಗೆ ಆತ ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಹೋಗ್ತಾರ, ಪೂಜೆ ಮಾಡಿಸ್ಬೇಕು ಅಂತ ಹೇಳ್ದ. ಆತ ಪೂಜೆ ಮಾಡೀನಿ, ಮತ್ತೆ ಅಕ್ಕಿ ಅರಿಶಿಣ ಮತ್ತು ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿದಾನೆ. ಅಷ್ಟೊಲ್ಲಿಗೆ ಅವ್ರು ಬಂದು ಕಾಸಿ ತೆಗಿದ್ದಾರೆ. ಅವ್ರಿಗೆ ಇದ್ದಿಲ್ಲ, ಕೆಲ್ಸಕ್ಕೆ ಹೋಗಿದ್ರು ಅವರು. ಮತ್ತು ಬಂದು ಕಾಸಿ ಅವ್ರು ನೋಡಿದ್ರೆ ಅವರಲ್ಲಿ ಹೋಲೆ ಇಲ್ಲ, ಏನಿಲ್ಲ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇಂಥವ್ರು ನಿಮ್ಗೂ ಎದುರಾಗ್ಬೋದು. ಬಿ ಕೇರ್ಫುಲ್. ಜಗದೀಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.